ಕನ್ನಡ ಜನಶ್ರೀ ನ್ಯೂಸ್ ಬಿಗ್ ಬ್ರೇಕಿಂಗ್. ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಆ್ಯಂಡ್ ಗ್ಯಾಂಗ್ ಎಂದು ವಿಚಾರಣೆ. ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಪ್ರಕರಣಕ್ಕೆ ಇಂದು ಮಹತ್ವದ ಬೆಳವಣಿಗೆಯಾಗಲಿದೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಸಂಬಂಧಿಸಿದಂತೆ ನಟ ದರ್ಶನ್ ಪರಪ್ಪನ ಅಗ್ರಹಾರದಿಂದ ಅಂದರೆ ಜೈಲಿನಿಂದ ಮಧ್ಯಾಹ್ನ 12:30ಕ್ಕೆ ಕೋರ್ಟ್ಗೆ ಹಾಜರಾಗಲಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ಚೆಕ್ ಪೋಸ್ಟ್ ಬಳಿ ಭದ್ರತೆ ಹೆಚ್ಚಾಗಲಿದೆ. 3 PSIಗಳ ನೇತೃತ್ವದಲ್ಲಿ 5 ಪೊಲೀಸ್ ಸಿಬ್ಬಂದಿಗಳು ನಿಯೋಜನೆಗೊಂಡಿದ್ದಾರೆ. ಮಧ್ಯಾಹ್ನ ವೇಳೆ ನಟ ದರ್ಶನ್ ಅವರನ್ನ ಬಿಗಿ ಭದ್ರತೆಯಲ್ಲಿ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ. 64ನೇ CCH ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ. ಚಾರ್ಜ್ ಫ್ರೇಮಿಂಗ್ನಲ್ಲಿ ಏನೇನಿದೆ? ಚಾರ್ಜ್ ಶೀಟ್ ಆಧಾರದಲ್ಲಿ ದೋಷಾರೋಪ ಹೊರಿಸಲಾಗುತ್ತೆ. ಕೋರ್ಟ್ ನ್ಯಾಯಾಧೀಶರು ದೋಷಾರೋಪ ಹೊರಿಸುತ್ತಾರೆ. ಆರೋಪಿಗಳ ಮೇಲಿನ ಆರೋಪಗಳನ್ನು ನಿಗದಿಪಡಿಸುತ್ತಾರೆ. ಸೆಕ್ಷನ್ಗಳ ಪ್ರಕಾರ ಆರೋಪಿಗಳನ್ನು ನಿಗದಿಪಡಿಸುತ್ತಾರೆ. ಕೋರ್ಟ್ನಲ್ಲಿ ಆರೋಪಿಗಳಿಗೆ ಜಡ್ಜ್ ಓದಿ ಹೇಳುತ್ತಾರೆ. ಆರೋಪಿಗಳಿಗೆ ತಮ್ಮ ಮೇಲಿನ ಆರೋಪಗಳನ್ನು ಒಪ್ಪಬಹುದು ಅಥವಾ ನಮ್ಮ ಮೇಲಿನ ಆರೋಪಗಳನ್ನು ಸುಳ್ಳೆಂದು ಹೇಳಬಹುದು. ಒಂದು ವೇಳೆ ಆರೋಪಿಗಳು ಒಪ್ಪದಿದ್ದರೆ ವಿಚಾರಣೆ ಮುಂದಕ್ಕೆ ಸಾಗಲಿದೆ. ನ್ಯಾಯಾಲಯದಲ್ಲಿ ಪ್ರಕರಣದ ವಿಚಾರಣೆ ಶುರುವಾಗುತ್ತೆ. ಇಂದು ಸೆಕ್ಷನ್ ಕೋರ್ಟ್ ಮುಂದೆ ಡಿ ಗ್ಯಾಂಗ್ ಆರೋಪಿಗಳ ಮೇಲೆ ದೋಷಾರೋಪ ಹೊರಿಸಲಾಗುತ್ತೆ. ಆರೋಪಿ ಒಪ್ಪಿಗೆ ಇದ್ದರೆ ನಿರಾಕರಣೆ. ಇಂದು ಕಿಲ್ಲಿಂಗ್ ಸ್ಟಾರ್ ನಟ ದರ್ಶನ್ ಚಾರ್ಜ್ ಫ್ರೇಮ್ಗೆ ಕ್ಷಣಗಣನೆ. ಕೋರ್ಟ್ನಲ್ಲಿ 17 ಆರೋಪಿಗಳು ಹಾಜರು. ಕಿಲ್ಲಿಂಗ್ ಸ್ಟಾರ್ ನಟ ದರ್ಶನ್ ಫುಲ್ ಟೆನ್ಷನ್. ಕುತೂಹಲ ಮೂಡಿಸಿದ ನಟ ದರ್ಶನ್ ನಡೆ.